ಕೊಡಕ್ಕಿಂತ ಮುಂಚೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಪಿ ಹೊಡೆದು ಪಾಸ್ ಮಾಡಿಸಿದ್ರಲ್ರಿ ನಿಮ್ಮ ಟೈಮಲ್ಲಿ. ನಾಚಿಕೆ ಆಗಲ್ವಾ ಬೊಮ್ಮಾಯಿ ಅವರ ನಿಮಗೆ? ವೆಬ್ ಕಾಸ್ಟಿಂಗ್ ಅಂತ ತಂದಿದ್ದೇ ಇದೆ ಮಧು ಬಂಗಾರಪ್ಪ, ಇದೇ ಕಾಂಗ್ರೆಸ್ ಪಕ್ಷ. ವೆಬ್ ಕಾಸ್ಟಿಂಗ್ ಮಾಡೋದು ಸ್ವಿಚ್ ಆಫ್ ಮಾಡೋದಕ್ಕಲ್ಲ, ಕ್ಯಾಮ್ರಾನ ಸ್ವಿಚ್ ಆನ್ ಮಾಡೋದಕ್ಕೆ. ಸ್ವಿಚ್ ಆನ್ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ SC ಅವರು, ST ಅವರು, ಬಡವರು, ಪ್ರೈವೇಟ್ ಶಾಲೆಯವರು, ಅನುದಾನಿತ ಶಾಲೆಯವರು ಎಲ್ಲರೂ ಒಂದೇ ಹಾಲಲ್ಲಿ ಕೂತ್ಕೋತಾರೆ. ಬರೀ ಇವ್ರನ್ನ ಕಾಪಿ ಹೊಡಿಸೋದು, ಅವ್ರನ್ನ ಕಾಪಿ ಹೊಡಿಸೋದೆಲ್ಲ ಬರೋದಿಲ್ಲ. ಮಾನ್ಯ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ, ಅವರು ಹಾವೇರಿಯಲ್ಲಿ. ಬೊಮ್ಮಾಯಿ ಅವರಿಗೆ ನಾನು ಉತ್ತರ ಕೊಡೋಕ್ಕಿಂತ ಮುಂಚೆ ನಾವಿನ್ನೂ ಅಧಿಕಾರಕ್ಕೆ ಬಂದಿರಲಿಲ್ಲ. ಹಾನಗಲ್ಲಿಗೆ ನನಗೆ ಇನ್ಚಾರ್ಜ್ ಕೊಟ್ಟಿದ್ದರು. ಹಾನಗಲ್ ಚುನಾವಣೆಗೆ ನನಗೆ ಇನ್ಚಾರ್ಜ್ ಕೊಟ್ಟಿದ್ದರು. ಅವರು ಮುಖ್ಯಮಂತ್ರಿಗಳು ಆವಾಗ. ಹಾನಗಲ್ಲಲ್ಲಿ ಅವರು ಹಾವೇರಿ ಜಿಲ್ಲೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಬೈ ಎಲೆಕ್ಷನ್ ನಡೆಯುತ್ತೆ ಮಾಣೆ ಅವ್ರದ್ದು. ಆವಾಗ ನಾವೆಲ್ಲ ಶಿವಮೊಗ್ಗದಿಂದ ನಾವೆಲ್ಲರೂ ಕೂಡ ಲೀಡರ್ಸ್ ಎಲ್ಲರೂ ಕೂಡ ಹೋಗಿದ್ವಿ. ನಾವೆಲ್ಲ ಹೋಗಿ ಭಾಷಣ ಎಲ್ಲ ಮಾಡಿದ್ವಿ. ನನಗೆ ತಿಳುವಳಿ ಅಂತ ಹೇಳಿ ಒಂದು ಜಿಲ್ಲಾ ಪಂಚಾಯತಿ ಏರಿಯಾ ಕೊಟ್ಟಿದ್ದರು. ನನ್ನ ಕ್ಷೇತ್ರ ಪಕ್ಕದಲ್ಲೇ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನೇಲಿ ಬಂದು ಉಳಿದಿದ್ದರು. ನೀವೆಲ್ಲ ಮಾಧ್ಯಮದವರೆಲ್ಲ ಬಂದು ಅವ್ರನ್ನು ಕೂಡ ಭೇಟಿ ಮಾಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ಅವಾಗ ಆ ಸಂದರ್ಭದಲ್ಲಿ ತಿಳುವಳ್ಳಿಗೆ ನನಗೆ ಇನ್ಚಾರ್ಜ್ ಕೊಟ್ಟರು ಕೂಡ ನಾನು 92 ಹಳ್ಳಿಗೆ ಓಡಾಡಿದೆ. ಬೇರೆಯವ್ರು ನಮ್ಮ ಪಕ್ಷ ಹೇಳಿರೋದ್ರಿಂದ ಎಲ್ಲ ಕಡೆನೂ ಎಲ್ಲ ಲೀಡರ್ಸು ಓಡಾಡಿ. ನಾನು ಬೊಮ್ಮಾಯಿ ಅವರು ಈ ಮಕ್ಕಳ ಬಗ್ಗೆ ಒಂದು ಹೇಳಿದ್ದಾರೆ, 33ರಿಂದ 33ಕ್ಕೆ ಮಾಡಿದ್ದಾರೆ, ಅದಕ್ಕೆ ಎಲ್ಲರೂ ಮಕ್ಕಳು ಪಾಸ್ ಆಗಿಬಿಟ್ರು ಅಂತ ಹೇಳಿ. ಅದನ್ನು ಉತ್ತರ ಕೊಡ್ತೀನಿ ಅಂತ. ಕೊಡೋಕ್ಕಿಂತ ಮುಂಚೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಪಿ ಹೊಡೆದು ಪಾಸ್ ಮಾಡಿಸಿದ್ರಲ್ರಿ ನಿಮ್ಮ ಟೈಮಲ್ಲಿ. ನಾಚಿಕೆ ಆಗಲ್ವಾ ಬೊಮ್ಮಾಯಿ ಅವರ ನಿಮಗೆ? ಈ ಮಧು ಬಂಗಾರಪ್ಪನ ಥರ ಯೋಚನೆ ಮಾಡೋಕ್ಕೆ ಆಗಲಿಲ್ಲಲ್ಲ ಕಾಂಗ್ರೆಸ್ ಪಕ್ಷದ ಥರ ಕ್ಯಾಮ್ರಾ ಹಾಕಿ ಕಾಪಿ ಹೊಡಿಬೇಡಿ ಅಂಥೇಳಿ. ನೀವು ಕಳ್ಳರನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ BJP ಅವರು. ಮಕ್ಕಳನ್ನ ತಪ್ಪ ಹಾದಿಗೆ ತರ್ತಾ ಇದ್ರಿ ನೀವು. ಮಕ್ಕಳನ್ನ ಕಾಪಿ ಹೊಡೆದು ಅವತ್ತೊಂದು ದಿವಸ ಪಾಸ್ ಮಾಡಿಸಿ ಅವ್ರ ಜೀವನದಲ್ಲಿ ಹಾಳು ಮಾಡಿದವರು ಯಾರು ಅಂತ ಹೇಳಿದರೆ ಸನ್ಮಾನ್ಯ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದ. ಒಂದು ದಿವಸ ನೀವು ಕಾಪಿ ಹೊಡಿಸ್ಬೋದು, ಆದರೆ ನೀವು ದಿನಾ ಫೇಲ್ ಆಗ್ತೀರ, ನೀವು ತಿಳ್ಕೊಳ್ಳಿ. ಅದನ್ನು ಯೋಚನೆ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟು ನೀವು ವೆಬ್ ಕಾಸ್ಟಿಂಗ್ ಅಂತ ಮಾಡಿದವರು ಇಡೀ ಭಾರತ ದೇಶದಲ್ಲಿ. ಇವತ್ತು CBSE ಅವರು, ICS ಅವರು ಏನು ಮಾಡ್ತಾರೆ? ನಿಮ್ಮ CET, NEET ಎಲ್ಲ ಏನಾಗ್ತಾ ಇದೆ? ವೆಬ್ ಕಾಸ್ಟಿಂಗ್ ನಡೀತಾ ಇದೆ. ಮುಂಚೆ ಇರಲಿಲ್ಲ. ನಮ್ಮನ್ನು ನೋಡಿ, ನಮ್ಮ ಸಕ್ಸಸ್ ನೋಡಿ, ನಮ್ಮಿಂದ ಕಲಿತು, ನಮ್ಮಿಂದ ರಿಪೋರ್ಟು ತೊಗೊಂಡು ಡೆಲ್ಲಿಯವರು ನೀವು ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಕೂಡ ನಾವೇ ಮಾಡಿದ್ದು. ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇರಲಿಲ್ಲ, ತಿಳ್ಕೊಳ್ಳಿ. ಅದನ್ನು ಇವಾಗ CET ಅವರು, ಯಾರು CBSE ಅವರು ಪರ್ಮನೆಂಟಾಗಿ ಮಾಡಿಬಿಟ್ರು. ಅವರು 2 ಎಕ್ಸಾಮ್ ಪಾಲಿಸಿ ಇದೆ. ಅವರು ಎಲ್ಲಿಂದ ಬಂತಂತ ಅವರಿಗೆ ಕೇಳಿ. ಅವರಿಗೆ ಹೆಡ್ ಆಫೀಸಿಗೆ ಕೇಂದ್ರ ಸರ್ಕಾರದವ್ರು ಏನು ಬೊಮ್ಮಾಯಿ ಅವ್ರು ಹೇಳ್ಕೊಟ್ರ? ಬೊಮ್ಮಾಯಿ ಅವ್ರು ಹೇಳ್ಕೊಟ್ಟಿದ್ದು ಮಕ್ಕಳಿಗೆ ಕಾಪಿ ಹೊಡಿಯೋದನ್ನ. ಅವ್ರು